ವಿದ್ಯಾರ್ಥಿಗಳಿಗೆ ಗಣಿತ ಮಾಡ್ರಿ ಇದು ಶೇಕಡ ಅದ. ಇವು ಗಣಿತಗಳನ್ನು ನೀವು ಮಾಡಿದ್ರಿ ಅಂತಂದ್ರೆ ನಿಮಗೆಲ್ಲ ಮುಂದೆ ಲೆಕ್ಕಗಳು ಬಂದೇ ಬರ್ತಾವ. ಸರಿಯಾದ ಲಕ್ಷ ಕೊಟ್ಟು ನೋಡ್ರಿ. ಒಂದೊಂದು ಮಾಡೆಲ್ಗಳನ್ನು ಹಾಕಿರ್ತಾವೆ. ಮುಂದೆ ನಿಮ್ಮ ರೆಗ್ಯುಲರ್ ಕ್ಲಾಸ್ನಾಗ ಭಾಳ ಗಣಿತ ಬರ್ತಾವೆ ಇವು. ಈಗ ಎಲ್ಲರೂ ನೀವು ಮಾಡಿದ್ದೀರಿ ಅಂದ್ರೆ ಬೋರ್ಡ್ ಕಡೆ ನೋಡ್ರಿ. ಇಲ್ಲಿ ಶೇಕಡ ಅಂದ್ರೆ 100. ಶೇಕಡ ಅಂದ್ರೆ ಏನು? 100. ಹಾಜರಿ ದಿನಗಳು ಅವ ಎಷ್ಟು ದಿವಸ ಸಾಲಿ ನಡೀತು ಅದನ್ನು ನೋಡಬೇಕು. ಎಷ್ಟು ಗೈರ್ ಹಾಜರು ಉಳಿದ ಅದನ್ನು ನೋಡಬೇಕು. ಆದರೆ ಅವ್ರು ಕೇಳಿದ ಪ್ರಶ್ನೆ ಏನು? ಶೇಕಡ ಹಾಜರಿಯ ಪ್ರಮಾಣ ಎಷ್ಟು ಅಂತ ಕೇಳ. ಇಲ್ಲಿ ಹೆಂಗೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ, ಶಾಲೆಯು ಒಂದು ವರ್ಷದಲ್ಲಿ 220 ದಿನಗಳ ಕೆಲಸ ಮಾಡುತ್ತದೆ. ಒಟ್ಟು 220 ದಿನ ಕೆಲಸ ಮಾಡ್ತದದು ಶಾಲೆ. ಕೆಲಸ ಮಾಡುತ್ತದೆ. ರವಿಯು 33 ದಿನ ಶಾಲೆಗೆ ಹಾಜರಾಗಲಿಲ್ಲ ಅಂದ್ರೆ ಹಾಜರಿಯ ಸಂಖ್ಯೆ ತಕ್ಕೋಬೇಕಾದ್ರೆ ಮೊದಲು ಒಟ್ಟು ಹಾಜರಿ ಸಂಖ್ಯೆ ತಕ್ಕೋಬೇಕು. ಒಟ್ಟು ಹಾಜರಿ ದಿನಗಳು ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊರಿ. ಒಟ್ಟು ಹಾಜರಿ ದಿನಗಳು ಹೆಂಗೆ ತಕ್ಕೋಬೇಕಂದ್ರೆ, ಕೆಲಸದ ದಿನಗಳು ಮೈನಸ್ ಗೈರ್ ದಿನಗಳು. ನೋಡ್ರಿ ಹೆಂಗ ಮಾಡಿದ್ರೆ ಬರ್ತದ ನೋಡ್ರಿ. ಕೆಲಸದ ದಿನಗಳು ಎಷ್ಟವ? 220. ಗೈರ್ ದಿನಗಳು ಎಷ್ಟವ? 33. ಒಟ್ಟು ಹಾಜರಿ ದಿನಗಳು ಬರ್ಬೇಕಾದ್ರೆ ನಾವು ಏನು ಮಾಡಬೇಕು ಅದನ್ನು ತಿಳ್ಕೊಬೇಕು. ನೀವು ಸರಿಯಾದ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನು ಭಾಳ ಬಿರಿ ಇಲ್ಲ. ಇಲ್ಲಿ ಏನು ಕೇಳೋಣವ? ಕೆಲಸದ ದಿನಗಳದೊಳಗೆ ಗೈರ್ ದಿನಗಳನ್ನು ನೀವು ಕಳೆದಿರಿ ಅಂತಂದ್ರೆ ಏನು ಬರ್ತದ? ಹಾಜರಿ ದಿನಗಳು ಬರ್ತಾವೆ. ಹಾಜರಿ ದಿನಗಳು ಬರೋಬ್ಬರಿ. ಹಾಜರಿ ದಿನಗಳು ಬರ್ಬೇಕಾದ್ರೆ ಏನು ಮಾಡ್ಬೇಕು? ಕೆಲಸದ ದಿನಗಳದಾಗ ನೀವು ಗೈರ್ ದಿನಗಳನ್ನು ಕಳೆದ್ರೆ ಏನು ಬರ್ತದ? ಹಾಜರಿ ದಿನಗಳು ಬರ್ತಾವ. ಅದಕ್ಕೆ ಹೇಳ್ತಾರ ಅವ್ರು ಹಾಜರಿ ದಿನಗಳಂದ್ರೆ ಏನು? ಒಟ್ಟು ದಿನಗಳಕ್ಕೆ ಯಾವ್ಯಾವ ಭಾಗ ಅದು. ಈಗ ಹಾಜರಿ ದಿನಗಳು ಸಿಗ್ತಾವೆ. ಈಗ ನಿಮಗೆ ಒಟ್ಟು ಕೆಲಸದ ದಿನಗಳು 220. ಆಮೇಲೆ ಗೈರ್ ಇದ್ದದ್ದು ಎಷ್ಟು? 33. ಆಮೇಲೆ ಏನಾಗ್ತದೆ? 10 3 ಆದ್ರೆ 7, ಕೈಲ ಬಂತು 1, 12 4 ಆದ್ರೆ 8, ಕೈಲ ಬಂತು 1, 187 ಏನಾದವು? ಹಾಜರಿ ದಿನಗಳು. ಹಾಜರಿ ಅಂದ್ರೆ ಸಾಲಿ ಕಲ್ತಾನಂತ. ಹಾಜರಿ ದಿನಗಳು ಇಷ್ಟು ಹಚ್ಕೊಂಡಿಂದ ಏನು ಮಾಡ್ಬೇಕಂದ್ರೆ ನೀವು ಏನು ಕೇಳ್ಯಾನವ? ಹಾಜರಿ ದಿನಗಳ ಶೇಕಡ ಎಷ್ಟು ನೋಡು. ಒಟ್ಟು ದಿನ ಶೇಕಡ ಹಾಜರಿ ದಿನಗಳು ಬರೋಬರಿ. 100 ಗುಂಡ್ಲೆ ಹಾಜರಿ ದಿನಗಳು. ಹಾಜರಿದ್ದ ದಿನಗಳು ಸರ್ವಾಸ್ವಾಗಲೇ ಒಟ್ಟು ದಿನಗಳು ಬರ್ತಾವ. ಅದನ್ನ ನೆನ್ಪಿಟ್ಕೋಬೇಕು. ಒಟ್ಟು ದಿನಗಳು ಅಂದ್ರೆ ಏನು? ಗೈರಿದ್ದ ದಿನಗಳು ಹಾಜರಿದ್ದ ದಿನಗಳು ಕೂಡಿಸಿದ್ರು ಒಟ್ಟು ದಿನಗಳು ಬರ್ತವೆ. ಈ ಶೇಕಡ ಏನಿರ್ತದಲ್ಲ, 100 ಗುಂಡ್ಲೆ 187 ಹಾಜರಿ ದಿನಗಳು. 187 ಆದರೆ ಸಾಲಿ ಎಷ್ಟು ದಿವಸ ನಡೆದದ ಅದು ಇಂಪಾರ್ಟೆಂಟ. 220 ಕೆಲಸ ಮಾಡಿರೋದು, 220 ಸುಟ್ಟಿ ಒಳಗೆ ಅವಿದ್ದ. ಆಮೇಲೆ ಇಲ್ಲಿ 2 ಹೊತ್ತು ಇಲ್ಲ ನೋಡ್ರಿ. ಈಗ 2 11 2 5 ನೋಡ್ರಿ 11 ಭಾಗ ಹೋಗ್ತದೆ ನೋಡ್ರಿ. 7 1 8 ಎ ಬಿಗಳ ಮೊತ್ತ ಬಿಗಳ ಮೊತ್ತ 11 1 11 1 11 7 ಬರೋಬ್ಬರಿ 17 5 85 ಶೇಕಡ ಹಾಜರಿ. ಆನ್ಸರ್ ಹಾಜರಿ ಬರೋಬ್ಬರಿ ದಿನಗಳು ಬರೋಬ್ಬರಿ. ಹಾಜರಿ ದಿನಗಳು ಬರೋಬ್ಬರಿ ಎಷ್ಟು? ಶೇಕಡ 85. ಶೇಕಡ 85ಗೆ ಚಿಹ್ನೆ ಹಾಕಬೇಕು ನೀವು. ಇದನ್ನು ತಿಳ್ಕೊರಿ ಮೊದಲು.
ಆನ್ಸರ್ ಇಸ್ ಈಕ್ವಲ್ ಟು ಹಾಜರಿ ದಿನಗಳು ಬರೋಬರಿ 85%. ಕೆಲಸದ ದಿನಗಳು ಮೈನಸ್ ಗೈರು ದಿನಗಳು ಕಳೆದರೆ ಏನು ಬರ್ತಾವ? ಹಾಜರಿ ದಿನಗಳು ಬರ್ತಾವ. 100 ಗುಂಡ್ಲೆ ಹಾಜರಿದ್ದ ದಿನಗಳು ಸರಾಸರಿ ಒಟ್ಟು ದಿನಗಳ ಸಂಖ್ಯೆದಿಂದ ನೀವು ಭಾಗಿಸಿದ್ರೆ ಸರಾಸರಿ ಬರ್ತದೆ. ಮುಂದಿನ ಟ್ರೈ ಮಾಡ್ರಿ, ಮ್ಯೂಟ್ ಮಾಡ್ರಿ, ಮುಂದಿನ ಲೆಕ್ಕ ಮಾಡ್ರಿ, ಮುಂದಿನ ಲೆಕ್ಕ ಮಾಡ್ರಿ. ಬಿಡ್ಸಿರ ವಿಡಿಯೋದ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಶಾಲೆಯು 1 ವರ್ಷದ 3/5 ದಿನಗಳು ಕೆಲಸ ಮಾಡುತ್ತದೆ. ಇಲ್ಲಿ ಕೆಲಸದ ದಿನ ತಕೋಬೇಕು. ನೀವು ಕೆಲಸದ ದಿನಗಳು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಕೆಲಸದ ದಿನಗಳು ಬರೋಬರಿ ಕೆಲಸದ ದಿನಗಳು ಹೆಂಗೆ ತಕೋಬೇಕು? 1 ವರ್ಷದ 3/5 1 ವರ್ಷದ ದಿನಗಳ 3/5 ಇದನ್ನ ಅರ್ಥ ಮಾಡ್ಕೋಬೇಕು. 1 ವರ್ಷಕ್ಕೆ ದಿವಸಗಳು ಎಷ್ಟಪ್ಪ? 365 ಗುಂಡ್ಲೆ 3 ಸರ್ವಸ್ ಬಾಗ್ಲೆ 5 3 5 ಅಂಶ ಅಂದ್ರೆ ಹೆಂಗೆ ಮಾಡೋದು? 5 1 5 7 35 5 7 35 5 3 15 3 3 9 7 3 21. ಕೆಲಸದ ದಿನಗಳು ಎಷ್ಟು ಬಂದು ನೋಡ್ರಿ. ಕೆಲಸದ ದಿನಗಳು ಬರೋಬರಿ ಎಷ್ಟು ದಿನ ಅದು? 219 ದಿನಗಳು ನೋಡ್ರಿ. ಆಮೇಲೆ ಏನು ಹೇಳ್ತಾನವ? ಹಾಜರಿ ದಿನಗಳು ಬರೋಬರಿ. ಹಾಜರಿ ದಿನ ತಕೋಬೇಕು ನೀವು ಮೊದಲ. ಹಾಜರಿದ್ದ ದಿನಗಳು ಬರೋಬರಿ ಕೆಲಸದ ದಿನಗಳು ಮೈನಸ್ ರಜಾ ದಿನಗಳು ಏನು ಮಾಡಿದರೆ ಬರ್ತದ? ಹಾಜರಿದ್ದ ದಿನಗಳು ಬರಬೇಕಾದ್ರೆ ಕೆಲಸದ ದಿನಗಳು ಮೈನಸ್ ಹಾಜರಿದ್ದ. ಕೆಲಸದ ದಿನಗಳು 219. ಆಮೇಲೆ 8 ಗೈರು ಉಳದಾನ? 30 ಉಳದಾನ. ಆಮೇಲೆ 9ಕ್ಕೆ 9. ಆಮೇಲೆ 11ರಾಗ 3 ಹೋದ್ರೆ 8 1 3 11 ಕೈಲ ಬಂತು 189 ದಿನಗಳು ಏನದು ಅವ ಹಾಜರ ಇದ್ದ ದಿನಗಳು. ನೋಡ್ರಿ ಕರೆಕ್ಟ್ ಅದಲ್ಲ, ಲೆಕ್ಕ ತಪ್ಪಬಾರದು. ಯಾಕಂದ್ರೆ ಮತ್ತೆ ವಿಡಿಯೋ ಎಲ್ಲ 2 ವಿಡಿಯೋ ತಿದ್ದಬೇಕಾಗ್ತದೆ. ನೀವು ಒಂದು ಸ್ವಲ್ಪ ಮಾಡ್ಬೇಕತ್ ಬರೋಬರಿ ಎಷ್ಟು? 189 ದಿನಗಳು. ಈಗೇನು ಕೇಳ್ತಾನವ? ಶೇಕಡಾ ಹಾಜರಿದ್ದ ದಿನಗಳನ್ನು ತೆಗಿಬೇಕು. ಈಗ ನೀವು ಶೇಕಡಾ ಹಾಜರ್ ಬರೋಬರಿ ಹೆಂಗ? 100 ಗುಂಡ್ಲೆ ಹಾಜರಿದ್ದ ದಿನಗಳು ಸರ್ವಾಸ್ ಬಾಗಲೆ ಒಟ್ಟು ಕೆಲಸದ ದಿನಗಳು ಇದನ್ನು ತಿಳ್ಕೊಬೇಕು ನೀವು. ಏನು? ಒಟ್ಟು ಹಾಜರಿದ್ದ ದಿನಗಳು 100 ಗುಂಡ್ಲೆ ಹಾಜರಿದ್ದ ದಿನಗಳು ಎಷ್ಟು ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಜಾಗ ತಗೋತಾನೆ, ಇಲ್ಲಿ ಮಾಡ್ತಾನೆ ಇಷ್ಟು. ಯಾಕಂತಂದ್ರೆ ಅದು ಸೂತ್ರ ಸಂಬಂಧ ಅಲ್ಲಿ ಇಟ್ಟು ಜಾಗ ಹೆಚ್ಚಿಬೇಕಾಯ್ತು ನೋಡ್ರಿ. ಬರೋಬರಿ ಎಷ್ಟು? 100 ಗುಂಡ್ಲೆ 189 ದಿನಗಳ ಹಾಜರಿ ಇದ್ದಾನ. ಒಟ್ಟು ದಿನಗಳು ಎಷ್ಟು? 219 ನೋಡ್ರಿ. ಬರೋಬರಿ. ಈಗ 7 2 14 7 7 49 7 3 21 7 3 20 ಹೋಗಂಗಿಲ್ಲ. ಈಗ 3 1 9 10 12 9 3 7 21 3 3 9 3 6 18 3 3 9 73 ಅವಿಭಾಜ್ಯ ಅಂಕೆ ಆಯ್ತು.
ಎಲ್ಲಿಯೂ ಭಾಗಕ್ಕೆ ಹೋಗಂಗಿಲ್ಲ. 6300 ಡಿವೈಡೆಡ್ ಬೈ 73. ಈ ಡಿವೈಡೆಡ್ 73ಕ್ಕೆ ಹೆಂಗೆ ಭಾಗಿಸ್ಬೇಕು ಅನ್ನೋದು ಹೇಳುತ್ತಾನೆ ನಾನು ನಿಮಗೆ. ನೋಡಿ, 7 ದೊಡ್ಡದಾಗ್ತದೆ. 63ಕ್ಕೆ ನೀವು ಎಷ್ಟರಲ್ಲೇ ಭಾಗಿಸ್ಬೇಕು, 63ರಿಂದ ಎಷ್ಟರಲ್ಲೇ ಭಾಗಿಸ್ಬೇಕು ಅನ್ನೋದು ಹೇಳುತ್ತಾನೆ. 6300ಕ್ಕೆ 73ದಿಂದ ಭಾಗಿಸಿದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ 86.86.3 ಬರ್ತದೆ. 86.3%. ಮಾಡ್ರಿ, ಕಚ್ಚದ ಜಾಗಿಲ್ಲ, ಮಾಡಿ ನೋಡ್ರಿ. 86.3%, 30%. ಇದನ್ನು 73ಕ್ಕೆ 6300 ಭಾಗಿಸ್ರಿ. 86 30% ಏನಾಗ್ತದೆ, ಹಾಜರಿ ಬರ್ತದೆ. 86.30 11ನೇವಾಗಿ ಭಾಗ ಆಗ್ತದೆ, 11ನೇವರೆಗೆ ಭಾಗ ಹೋಗ್ತದಂದ್ರೆ ಆನ್ಸರ್ ಏನಾಗ್ತದೆ, ಇದೇ ಆಗ್ತದೆ. 2 ಸ್ಥಾನ ಅಂದ್ರೆ ಸಾಕು. 86.30%. ಕೆಲವೊಂದು ಗಣಿತಗಳು ಇಂಥ ವಿಚಾರ ಮಾಡಿ ಮಾಡತಕ್ಕಂಥ ಗಣಿತಗಳು ಇರ್ತವೆ. ಏನದ, ಕೆಲಸದ ದಿನಗಳ ಬರೋಬ್ಬರಿ 1 ವರ್ಷದ ಗುಂಡ್ಲೆ 3 365 ಗುಂಡ್ಲೆ 3. ಆಮೇಲೆ ನೋಡ್ರಿ ಹೆಸರು ಇರ್ತವೆ. ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಏನು ಭಾಳ ಬಿರಿಯಲ್ಲ. ನಿಮ್ಮ ದಶಮಾಂಶದಾಗ ಶೇಕಡದಾಗ ಬಂದ್ರೆ ಏನು ತಪ್ಪಲ್ಲ ಗಣಿತ. ಒಟ್ಟು ದಿನಗಳಿಗೆ ಹಾಜರಿ ದಿನಗಳು ಇರ್ತಾವೆ, ನೆನ್ಪಿಟ್ಕೋರಿ. 365ಕ್ಕೆ ನಾವು ಮಾಡಬಾರ್ದು. ಒಟ್ಟಲ್ಲಿ 365ಕ್ಕೆ ಎಷ್ಟು ದಿವಸ ಕೆಲಸ ಮಾಡಿದ್ದು, ಅದು ಸಾಲಿ 219 ಕೆಲಸ ಮಾಡಿ. ಅದರಾಗ ಎಷ್ಟು ದಿವಸ ಅವ 30 ದಿವಸ ಗೈರಿದ್ದಾನೆ ಅಂದ್ರೆ 189 ದಿವಸ ಏನಾಯ್ತು, ಅವ ಹಾಜರಿ ಸಂಖ್ಯೆ ಆಯ್ತು. ಶೇಕಡ ಹಾಜರಿ ಬರೋಬ್ಬರಿ 100 ಗುಂಡ್ಲೆ ಹಾಜರಿದ್ದ ದಿನಗಳು ಸರಾಸರಿ ಒಟ್ಟು ಕೆಲಸದ ದಿನಗಳು. ಇದೊಂದು ಸ್ವಲ್ಪ ಜಾಗ ಇರಲಾರ್ದಕ್ಕೆ ನೀವು ಭಾಗಿಸಿ ನೋಡ್ರಿ, ಇಷ್ಟು ಬರ್ತದೆ. 7 8 ಹಚ್ಚರಿ. ಆಮೇಲೆ 6 ಒಮ್ಮೆ ಹೋಗ್ತದೆ, ಬಿಂದು ಮಾಡಿ 3 ಮುಂದೆ ಭಾಳ ಸಲ ಭಾಗ ಹೋಗ್ತದೆ. ಯಾಕೆ ಇದು ಅವಿಭಾಜ್ಯ ಸಂಖ್ಯೆದ 2 ಸ್ಥಾನಕ್ಕೆ ನೀವು ಆ್ಯಡ್ ಮಾಡಿಬಿಟ್ರಿ. ಮುಂದಿನ ಲೆಕ್ಕ ಮಾಡಿ.